RCB ವುಮೆನ್ಸ್ ಯಾವ ಮುಂಬೈ ಇಂಡಿಯನ್ಸ್ ಮೇಲೆ ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ಸೋತು ಆಮೇಲೆ ಕಂಟಿನ್ಯೂಸ್ ಬೇರೆ ಮ್ಯಾಚ್ ಗಳನ್ನ ಸೋತ್ಕೊಂಡು ಟೂರ್ನಮೆಂಟ್ ಇಂದಾನೆ ಹೊರಗೆ ಬಿದ್ರು, ಅದೇ ಮುಂಬೈ ಇಂಡಿಯನ್ಸ್ ಮೇಲೆ ಲಾಸ್ಟ್ ಮ್ಯಾಚ್ ಆಡಿ ಅದ್ರಲ್ಲಿ ವಿನ್ ಆಗಿ ಮುಂಬೈ ಇಂಡಿಯನ್ಸ್ ಡೈರೆಕ್ಟ್ ಆಗಿ ಫೈನಲ್ ಹೋಗೋದನ್ನ ತಡೆದು ಬಿಟ್ರು. ನಾವು ಟೂರ್ನಮೆಂಟ್ ಇಂದ ಹೊರಗೆ ಬಿದ್ದಿರೋದು ಬೇಜಾರಿದೆ, ಆದ್ರೆ ಮುಂಬೈ ಇಂಡಿಯನ್ಸ್ ನ ಫೈನಲ್ ಹೋಗೋದು ತಡೆದ್ರಲ್ಲ, ಅದು ಒಂಥರ ಖುಷಿ ಇದೆ. RCBಗೆ ಥರ್ಡ್ ಸೀಸನ್ ಅಷ್ಟಾಗಿ ವರ್ಕೌಟ್ ಆಗ್ಲಿಲ್ಲ, ಕ್ರೂಷಿಯಲ್ ಮ್ಯಾಚಸ್ ಗಳಲ್ಲಿ ಸೋತ್ರು, ಸ್ವಲ್ಪ ಡಿಸಿಷನ್ ಎರರ್ ಗಳಾಯ್ತು. ಬೆಂಗಳೂರು ಪಿಚ್ ಅಲ್ಲಿ ಒಂದ್ ಮ್ಯಾಚ್ ಗೆಲ್ಲಕ್ ಆಗ್ಲಿಲ್ಲ, ಟಾಸ್ ನಮ್ ಕೈ ಹಿಡಿಲಿಲ್ಲ. RCB ವುಮೆನ್ಸ್ ಗೆ ಮೈನ್ ಪ್ಲೇಯರ್ಸ್ ಗಳು ಮಿಸ್ ಆದ್ರು. ವಿಕೆಟ್ ತೆಗಿತಿದ್ದ ಬೌಲರ್ಸ್ ಆದ ಶ್ರೇಯಾಂಕ ಪಾಟೀಲ್, ಆಶಾ ಶೋಭನಾ, ಮತ್ತೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಲ್ಲಿ ಸ್ಟೆಬಿಲಿಟಿ ಕೊಡ್ತಿದ್ದಂತ ಸೋಫಿ ಡಿವೈನ್ ಹಾಗೂ ಇನ್ನು ಕೆಲವರು. ಸೊ ಈ ಎಲ್ಲಾ ಕಾರಣಗಳಿಂದ ಈ ವರ್ಷ 8 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಗೆದ್ದು 6 ಪಾಯಿಂಟ್ ತಗೊಂಡು 4ನೇ ಪ್ಲೇಸ್ ಅಲ್ಲಿ ಉಳ್ಕೊಂಡು ಪ್ಲೇ ಆಫ್ಸ್ ನಾವು ಸೆಲೆಕ್ಟ್ ಆಗ್ಲಿಲ್ಲ. ಆದ್ರೂ ನಮ್ ಸಪೋರ್ಟ್ ಯಾವತ್ತು RCB ವುಮೆನ್ಸ್ ಇದ್ದೇ ಇರುತ್ತೆ. ಯಾಕಂತಂದ್ರೆ 17 ಸೀಸನ್ ಆಡಿ ಬಾಯ್ಸ್ 1 ಕಪ್ ಗೆದ್ದಿಲ್ಲ ಅಂದ್ರೂ ನಮ್ ಸಪೋರ್ಟ್ ಅಲ್ಲಿ ಎಳ್ಳಷ್ಟು ಕಮ್ಮಿ ಆಗಿಲ್ಲ. ಇನ್ನು ಆಡಿರೋ 2ನೇ ಸೀಸನ್ ಅಲ್ಲೇ ಕಪ್ ಗೆದ್ದು ನಮ್ಗೆಲ್ಲ ಬೇಕಾಗಿರೋಷ್ಟು ಖುಷಿ ಕೊಟ್ಟಿರೋ RCB ವುಮೆನ್ಸ್ ಟೀಮ್ ನ ನಾವ್ ಹೆಂಗಾದ್ರೂ ಬಿಟ್ಕೊಡ್ತೀವಿ ಗುರು. ಏನಂತೀರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.